ಓಕೆ, ಈ ವಿಡಿಯೋಲಿ ನಿಮಗೆ ಗ್ರಾಮರ್ ಟಾಪಿಕಲ್ಲಿ ಬರುವಂಥದ್ದು ಎರಡನೇದು ಏನಪ್ಪ ಅಂದರೆ ಕ್ವೆಶ್ಚನ್ ಟ್ಯಾಗ್. ಸೊ ಈಗ ಒಂದು ಕ್ಲಾಸಲ್ಲಿ ಯಾವ ರೀತಿ ಕ್ವೆಶ್ಚನ್ ಟ್ಯಾಗಲ್ಲಿ ನಾವು ಈಸಿಯಾಗಿ ಮಾರ್ಕ್ಸನ್ನು ತೆಗೆದುಕೊಳ್ಬೋದು ಅನ್ನೋದನ್ನು ನೋಡ್ತಾ ಬರೋಣ. ಸೊ ನಿಮಗೆ 10th ಬೋರ್ಡ್ ಎಕ್ಸಾಮಲ್ಲಿ ನಿಮಗೆ ಕ್ವೆಶ್ಚನ್ ಟ್ಯಾಗ್ ಮೇಲೆ ಒಂದು ಕ್ವೆಶ್ಚನ್ ಇರುತ್ತೆ. ಸೊ ನೀವು ಈಸಿಯಾಗಿ ಒಂದು ಮಾರ್ಕ್ಸನ್ನು ವಿದಿನ್ 5 ಸೆಕೆಂಡ್ ಒಳಗೇ ನೀವು ಇದಕ್ಕೆ ಆನ್ಸರ್ ಮಾಡುವಂಗೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ ನಿಮಗೆ ಕ್ವೆಶ್ಚನ್ ಟ್ಯಾಗನ್ನು ತಿಳಿಸ್ಕೊಡ್ತೀನಿ. ಸೊ ನಮಗೆ ಕ್ವೆಶ್ಚನ್ ಟ್ಯಾಗಕ್ಕಿಂತ ಮುಂಚೆ ನಮಗೆ ಗ್ರಾಮರೇ ಬರೋದಿಲ್ಲ, ಯಾವ ರೀತಿ ನಾವು ಇದನ್ನು ಬಿಡಿಸೋದು ನಮ್ಗೆ ಬರುತ್ತಿಲ್ಲ ಅಂತೇಳಿ ನಿಮ್ಗೆ ಡೌಟ್ ಇದ್ದರೆ ಅದ್ರ ಬಗ್ಗೆ ವರಿನೇ ಆಗಬೇಡ್ರಿ. ಓಕೆ, ನಿಮಗೆ ಗ್ರಾಮರ್ ಬಂದರೂ ಓಕೆ, ಬರದೇ ಇದ್ದರೂ ಓಕೆ, ನಾನು ಈಸಿಯಾಗಿಯೇ ನಿಮಗೆ ಕ್ವೆಶ್ಚನ್ ಟ್ಯಾಗನ್ನು ರೈಸ್ ಮಾಡೋದನ್ನು ಕಲಿಸ್ಕೊಡ್ತೀನಿ. ಸೊ ನಿಮಗೆ ಗ್ರಾಮರ್ ಬರದೇ ಇದ್ದರೆ ನೀವು ಈಸಿಯಾಗಿ 3 ಥಿಂಗ್ಸನ್ನು ನೀವು ಏನು ಮಾಡಿರಿ ಅಂತಂದರೆ ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಏನಪ್ಪ ಅಂತಂದರೆ, ಒಂದನೇದು ಹೆಲ್ಪಿಂಗ್ ವರ್ಬ್ಗಳು ನಿಮ್ಗೆ ಏನಾಗಿರಬೇಕು, ಗೊತ್ತಾಗಿರಬೇಕು. ಸರ್ ಏನು ಸರ್ ಇದು ಹೆಲ್ಪಿಂಗ್ ವರ್ಬು ಅಂತೇಳಿ ನಿಮ್ಗೆ ಡೌಟ್ ಇದ್ದರೆ ಏನಿಲ್ಲ, ನಾವು ಆ್ಯಮ್, ಈಸ್, ಆರ್, ವಾಜ್, ವರ್, ಹ್ಯಾವ್, ಹ್ಯಾಸ್ ಇದನ್ನೆಲ್ಲ ಅಂತೀವಲ್ಲ, ಸೊ ಇವೇ ಹೆಲ್ಪಿಂಗ್ ವರ್ಬ್ಗಳು. ಸೊ ಅದನ್ನು ನೆನಪಿಟ್ಕೊಳಕಂದ್ರೆ ಸೊ ನೀವೇನು ಮಾಡಿರಿ ಅಂದರೆ ಈ ಥರ ಕಾಲಮ್ ಹಾಕ್ಕೊಳ್ರಿ ಈ ನೌನ್ ಫಾರ್ಮ್ಗಳನ್ನು. ಐ, ವಿ, ಯು, ಹಿ, ಸಿ, ಇಟ್, ದೇ. ಓಕೆ, ಇವುಗಳನ್ನು ನೀವೇನು ಮಾಡಿರಿ ಅಂತಂದರೆ ಈ ಪ್ರೊನೌನ್ ಫಾರ್ಮ್ಗಳನ್ನು ನೀವು ಲಿಸ್ಟ್ ಮಾಡ್ಕೊಳ್ರಿ. ಐ, ವಿ, ಯು, ಹಿ, ಸಿ, ಇಟ್, ದೇ ಅಂತೇಳಿ ಹಾಕ್ಕೊಂಡ್ಬಿಟ್ಟು ಪ್ರೆಸೆಂಟ್ ಟೆನ್ಸ್ ಅಂತೇಳಿ ಹಾಕ್ಕೊಂಡು ಐ ಇದ್ದಲ್ಲಿ ಆ್ಯಮ್, ವಿ ಇದ್ದಲ್ಲಿ ಆರ್, ಯು ಆರ್, ಹಿ ಈಸ್, ಸಿ ಈಸ್, ಇಟ್ ಈಸ್, ದೇ ಆರ್, ಇವೆಲ್ಲವೂ ಕೂಡ ಪ್ರೆಸೆಂಟ್ ಟೆನ್ಸಲ್ಲಿ ಅದು. ಸೊ ಪಾಸ್ಟ್ ಟೆನ್ಸ್ ಅಂದರೆ ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ಸಿ ವಾಸ್, ಇಟ್ ವಾಸ್, ದೇ ವರ್, ಇವೆಲ್ಲವೂ ಪಾಸ್ಟ್ ಟೆನ್ಸಲ್ಲಿ. ಓಕೆ, ಆಮೇಲೆ ಫ್ಯೂಚರಲ್ಲಿ ವಿಲ್ ಮತ್ತು ಶಾಲ್ಗಳು ಬರ್ತವೆ. ಇವತ್ತರನ್ನ ಹೊರತುಪಡಿಸಿ ಹ್ಯಾವ್ ಮತ್ತು ಹ್ಯಾಸ್ಗಳು ಬರ್ತವೆ. ಸೊ ಹೆಂಗೆ ಅವನ್ನ ನಾವು ಬಳಸಬೇಕು ಅಂತಂದರೆ ಐ ಹ್ಯಾವ್, ಓಕೆ, ಐ ಹ್ಯಾವ್, ವಿ ಹ್ಯಾವ್, ಯು ಹ್ಯಾವ್, he has, she has, it has, they have. ಓಕೆ, ಇದಾಯಿತು. ಸೊ ಇವೆಲ್ಲವೂ ಪ್ರೆಸೆಂಟಲ್ಲಿ ಆದರೆ ಪಾಸ್ಟಲ್ಲಿ ಹ್ಯಾಡ್ ಬರುತ್ತೆ, ಹೌದಾ. ಆಮೇಲೆ ಡೂ ಫಾರ್ಮ್ ಹಾಕಿಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಅಂದರೆ ಕ್ವಶನನ್ನು ಕೇಳ್ತಾರೆ. ಡೂ ಫಾರ್ಮ್ ಅಂತಂದರೆ ನಿಮ್ಮ ಕೊಟ್ಟಂಥ ಇಂಥ ಒಂದು ಸ್ಟೇಟ್ಮೆಂಟಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ಫಾರ್ಮ್ಗಳು ಇರೋದಿಲ್ಲ. ಸೊ ಅವಾಗ ನೀವೇನು ಮಾಡಿರಿ, ಡೂ ಫಾರ್ಮನ್ನು ಯೂಸ್ ಮಾಡಿಬಿಟ್ಟು ನೀವು ಆನ್ಸರನ್ನು ಬರೀರಿ ಅಂಥೇಳಿ ನಿಮಗೆ ಕ್ವಶನನ್ನು ಕೇಳ್ತಾರೆ. ಸೊ ಒಂದು ಸೆಂಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ಗಳೇ ಇಲ್ಲ ಅಂತಂದರೆ ನೀವು ಅಲ್ಲಿ ಏನು ಬಳಸ್ಬೇಕನ್ನಂಗಾಯಿತು, ಡೂ ಫಾರ್ಮನ್ನು ಬಳಸಬೇಕಾಯಿತು. ಸರ್ ಏನು ಸರ್ ಡೂ ಫಾರ್ಮ್ ಅಂತಂದರೆ? ಡೂ ಫಾರ್ಮ್ ಅಂತಂದರೆ ನೀವು ಇಲ್ಲಿ ಬರ್ಕೊಳ್ಳಿ. ಐ ಇದ್ದಲ್ಲಿ ಡೂ, ಹೌದಾ, ವಿ ಇದ್ದಲ್ಲಿ ಡೂ, ಯು ಇದ್ದಲ್ಲಿ ಡೂ, ಹೌದಾ, ಯು ಇದ್ದಲ್ಲಿ ಡೂ, ಆಮೇಲೆ ಹಿ ಇದ್ದಲ್ಲಿ ಡಸ್, ಓಕೆ, ಡಸ್, ಸಿ ಇದ್ದಲ್ಲಿ ಡಸ್, ಸಿ ಇದ್ದಲ್ಲೇನು ಡಸ್, ಇಟ್ ಇದ್ದಲ್ಲಿ ಡಸ್, ದೇ ಇದ್ದಲ್ಲಿ ಡೂ. ಓಕೆ, ಈ ವೇಳೆ ಹೆಲ್ಪಿಂಗ್ ವರ್ಬಲ್ಲಿ ಅದೇನಾದರೂ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು ಅಂತಂದರೆ ನೀವಲ್ಲಿ ಇವುಗಳನ್ನು ಬಳಸಬೇಕು. ಒಂದು ವೇಳೆ ಸೆಂಟೆನ್ಸಲ್ಲಿ ವಿ ಅಂತೇಳಿ ಕೊಟ್ಟಿದ್ರು ಅಂತಂದರೆ ಅಲ್ಲಿ ಡೂ ಅಂತೇಳಿ ನಾವು ಏನು ಮಾಡಬೇಕು ಅಂತಂದರೆ ಅದನ್ನು ಬಳಸಬೇಕು. ಓಕೆ, ಡೂ ಮತ್ತು ಡಸ್ ಪ್ರೆಸೆಂಟಲ್ಲಿ ಕೊಟ್ಟಿರ್ತಾರೆ. ಡಿಡ್ ಅಂತೇಳಿ ಏನಾದರೂ ಸೆಂಟೆನ್ಸ್ ಏನಾದರೂ ಪಾಸ್ಟಲ್ಲಿ ಇತ್ತು ಅಂತಂದರೆ ಅಲ್ಲಿ ನಾವೇನು ಬಳಸಬೇಕು, ಡಿಡ್ ಅಂತೇಳಿ ಬಳಸಬೇಕು. ಓಕೆ, ಇಷ್ಟು ಹೆಲ್ಪಿಂಗ್ ವರ್ಬ್ಗಳು ನಿಮಗೆ ಗೊತ್ತಿರಬೇಕು. ಸೊ ಎರಡನೇದೇನಪ್ಪ ಅಂತಂದರೆ ನೌನಿಂದ ಪ್ರನೌನ್ಗೆ ಕನ್ವರ್ಟ್ ಮಾಡೋದು ನಿಮಗೆ ಗೊತ್ತಿರಬೇಕು, ಹೌದಾ. ನೌನಿಂದ ಪ್ರನೌನ್ಗೆ ನಾವು ಏನು ಮಾಡಬೇಕು ಅಂತಂದರೆ ಕನ್ವರ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಿ ಈಸ್ ಅ ಗುಡ್ ಬಾಯ್, ಇದನ್ನು ಈ ಥರ ಕೊಟ್ಟಿದ್ದಾರೆ. ಒಂದು ವೇಳೆ ಅರುಣ್ ಈಸ್ ಅ ಗುಡ್ ಬಾಯ್ ಅಂತೇಳಿ ಕೊಟ್ಟಿದ್ರು ಅಂತಂದರೆ ಅದನ್ನು ನಾವು ಯಾವ ರೀತಿ ಕ್ವಶನ್ ಟ್ಯಾಗನ್ನು ಮಾಡಬೇಕು ಅಂತಂದರೆ, ಸೊ ನಾವೇನು ಮಾಡ್ತೀವಿ ಅಂತಂದರೆ ಅರುಣ್ ಈಸ್ ಅ ಗುಡ್ ಬಾಯ್ ಅಂತೇಳಿ ಈ ಥರ ಕೊಟ್ಟಿರ್ತಾರೆ. ನಾವು ಈಸಂಟ್ ಹಿ ಅಂತೇಳಿ ಮಾಡಬೇಕು. ಇಲ್ಲಿ ವಾಪಸ್ ಅರುಣ್ ಇದ್ದದನ್ನು ಇಲ್ಲಿ ವಾಪಸ್ ಅರುಣ್ ಅಂತ ಬರೆಯಂಗಿಲ್ಲ. ಅರುಣ್ ಇದ್ದದ್ದು ಏನಾಗುತ್ತೆ ಅಂತಂದರೆ ಹಿ ಆಗುತ್ತೆ. ಸೊ ನಾವು ಹಿ ಮಾಡಬೇಕು. ಓಕೆ, ಈ ಥರ ಒಂದು ವೇಳೆ ಹುಡುಗಿ ಹೆಸರು ಕೊಟ್ಟಿದ್ರೆ ಅಂತಂದರೆ ಸಿ ಮಾಡಬೇಕು. ಯಾವುದೇ ಒಂದು ಥಿಂಗ್ಸ್, ವಸ್ತು, ಅವುಗಳ ಬಗ್ಗೆ ಕೊಟ್ಟಿದ್ರೆ
ಇಟ್ ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ಯಾವೂ ಕೂಡ ಇಲ್ಲಿ ಏನಾಗೋದಿಲ್ಲ ಅಂದರೆ ಬದಲಾಗೋದಿಲ್ಲ. ಓಕೆ, ಇದು ನಿಮ್ಮ 2ನೇ ಪಾಯಿಂಟ್ಸ್ ನಿಮಗೆ ಗೊತ್ತಿರಬೇಕು. 3ನೇ ಪಾಯಿಂಟ್ ಏನಂತಂದರೆ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದರೆ ಡೂ ಫಾರ್ಮನ್ನು ಯಾವುದರಲ್ಲಿ ಏನೇನು ಹಚ್ಕೋಬೇಕು ಅಂತೇಳಿ ನಾನು ಹೇಳಿದೆ. ಸೊ ಇಷ್ಟು ನಿಮಗೆ ಗೊತ್ತಿದ್ರೆ ಸಾಕು, ಈಸಿಯಾಗಿ ನಿಮ್ಗೆ ಏನಾಗುತ್ತೆ ಅಂತಂದರೆ ಕ್ವಶನ್ ಟ್ಯಾಗ್ ಬಿಡಿಸೋಕ್ಕೆ ಬರುತ್ತೆ. ಓಕೆ, ಸೊ ಇನ್ನು ಫಸ್ಟ್ ಕ್ವಶನ್ ಟ್ಯಾಗ್ ಅಂದರೆ ಏನಂತ ತಿಳ್ಕೊಳ್ಳೋದಾದರೆ, ಅ ಕ್ವಶನ್ ಟ್ಯಾಗ್ ಈಸ್ ಅ ಶಾರ್ಟ್ ಕ್ವಶನ್ ಆ್ಯಡೆಡ್ ಟು ದ ಎಂಡ್ ಆಫ್ ದ ಸ್ಟೇಟ್ಮೆಂಟ್. ಅಂದರೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಹಿ ಈಸ್ ಅ ಗುಡ್ ಬಾಯ್. ಸೊ ಇದ್ರ ಲಾಸ್ಟಿಗೆ ನಾವೇನು ಮಾಡೋದು, ಒಂದು ಸಣ್ಣ ಕ್ವಶನನ್ನು ರೈಸ್ ಮಾಡೋದು. ಏನಪ್ಪ, ಹಿ ಈಸ್ ಅ ಗುಡ್ ಬಾಯ್, ಈಸಂಟ್ ಹಿ ಅನ್ನೋದು ಏನಿದೆಯಲ್ಲ, ಇದು ಕ್ವಶನ್ ಟ್ಯಾಗ್. ಅವನು ಒಳ್ಳೆ ಹುಡುಗ ಇದ್ದಾನೆ ಅಂಥೇಳಿ ನಮ್ಮ ಸ್ಟೇಟ್ಮೆಂಟ್ ಆದರೆ, ಹೌದಾ ಅವನು ಒಳ್ಳೆ ಹುಡುಗ ಇದ್ದಾನ, ಹೌದಾ ಅನ್ನೋದೇನು ನಮ್ಮ ಕ್ವಶನ್ ಟ್ಯಾಗ್. ಓಕೆ, ಯಾಕೆ ಈ ಕ್ವಶನ್ ಟ್ಯಾಗನ್ನು ಮಾಡ್ತಾರೆ ಅಂತಂದರೆ, ಟು ಕನ್ಫರ್ಮ್ ಬೈ ದ ಲಿಸ್ನರ್. ಕೇಳೋನ ಕಡೆಯಿಂದ ನಾವು ಅದನ್ನು ಏನು ಮಾಡ್ತೀವಿ ಅಂತಂದರೆ ಕನ್ಫರ್ಮ್ ಮಾಡ್ಕೊತೀವಿ. ಓಕೆ, ಇವಾಗ ನಾನು ಹೇಳ್ತಿದ್ದೀನಿ ಅಂತಂದರೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ಏನು ಮಾಡ್ತಾರೆ ಅಂತಂದರೆ ಕ್ವಶನ್ ಟ್ಯಾಗನ್ನು ರೈಸ್ ಮಾಡ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನಾನು ಅದನ್ನೇ ಕೊಡ್ತೀನಿ. ಹಿ ಈಸ್ ಅ ಗುಡ್ ಬಾಯ್, ಈಸಂಟ್ ಹಿ ಅನ್ನೋದು ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ನೀವಿಲ್ಲಿ ಒಂದು ಗಮನಿಸ್ಬೇಕೇನಪ್ಪ ಅಂತಂದರೆ, ಒಂದು ವೇಳೆ ಸ್ಟೇಟ್ಮೆಂಟ್ ಏನಾದರೂ ಪಾಸಿಟಿವ್ ಇತ್ತು ಅಂತಂದರೆ, ಓಕೆ, ಒಂದು ವೇಳೆ ಸ್ಟೇಟ್ಮೆಂಟ್ ಏನಾದರೂ ಪಾಸಿಟಿವ್ ಇತ್ತು ಅಂತಂದರೆ ಅದನ್ನು ನಾವು ಏನು ಮಾಡಬೇಕು, ನೆಗೆಟಿವಲ್ಲಿ ಕ್ವಶನನ್ನು ಕೇಳಬೇಕು. ಅದನ್ನು ನಾವು ನೆಗೆಟಿವಲ್ಲಿ ಕ್ವಶನನ್ನು ರೈಸ್ ಮಾಡಬೇಕು. ಅಂದರೆ ಇಲ್ಲಿ ನಾನು ಹೇಳಿದೆ ಹಿ ಈಸ್ ಅ ಗುಡ್ ಬಾಯ್ ಅಂಥೇಳಿ ಹೇಳಿದೆ ನಾನು, ಹೌದಾ, ಹಿ ಈಸ್ ಅ ಗುಡ್ ಬಾಯ್ ಅಂತ ಹೇಳಿದೆ. ಇದು ಏನು, ಇದು ಪಾಸಿಟಿವ್, ಇದೇನು ಪಾಸಿಟಿವ್ ಸ್ಟೇಟ್ಮೆಂಟ್. ಸೊ ಇದನ್ನು ನಾನೇನು ಮಾಡಬೇಕು, ನೆಗೆಟಿವ್ ಮಾಡಿಬಿಟ್ಟು ಕ್ವಶನ್ ಟ್ಯಾಗನ್ನು ನಾನು ರೆಡಿ ಮಾಡಬೇಕು. ಹಿ ಈಸ್ ಅ ಗುಡ್ ಬಾಯ್. ಈಗ ನಾನು ನೆಗೆಟಿವ್ ಅಂತಂದರೆ ಒಂದು ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ ಅಂತೇಳಿ ಗೊತ್ತು ಮಾಡೋದಕ್ಕೆ ಯಾವೆಲ್ಲ ವರ್ಡ್ಗಳು ಯೂಸ್ ಮಾಡ್ತೀವಿ, ನಾಟ್, ಆಮೇಲೆ ಡೋಂಟ್, ಹೌದಾ, ನಾಟ್ ಮತ್ತು ಡೋಂಟು, ನೆವರ್, ಆಮೇಲೆ ಎವರ್. ಸೊ ಈ ಥರದ ಪದಗಳು ಏನು ಸೂಚಿಸ್ತವೆ ಅಂತಂದರೆ ನೆಗೆಟಿವನ್ನು ಸೂಚಿಸ್ತವೆ. ಒಂದು ವೇಳೆ ಸ್ಟೇಟ್ಮೆಂಟಲ್ಲಿ ಹಿ ಈಸ್ ನಾಟ್ ಅ ಗುಡ್ ಬಾಯ್ ಅಂತೇಳಿತ್ತು ಅಂತಂದರೆ ಇವಾಗ ಈ ಸ್ಟೇಟ್ಮೆಂಟ್ ಏನಾಯಿತು, ನೆಗೆಟಿವ್ ಆಯಿತು. ಇದನ್ನು ನಾನು ಪಾಸಿಟಿವ್ ಮಾಡಿ ಏನು ಮಾಡಬೇಕು, ಕ್ವಶನ್ ಟ್ಯಾಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಹಿ ಈಸ್ ಅ ನಾಟ್ ಅ ಗುಡ್ ಬಾಯ್, ಇದು ನಮ್ಮ ಸ್ಟೇಟ್ಮೆಂಟ್ ಆದರೆ ಈಸ್ ಹಿ ಅನ್ನೋದು ನಮ್ಮ ಕ್ವಶನ್ ಟ್ಯಾಗ್ ಆಗುತ್ತೆ. ಸೊ ಇಲ್ಲಿ ನಾಟ್ ಕೊಟ್ಟಿದ್ರು ಅಂತಂದರೆ ಇಲ್ಲಿ ಕ್ವಶನ್ ಟ್ಯಾಗ್ ಮಾಡುವಾಗ ನೀವು ನಾಟ್ ಹಚ್ಚುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಹಿ ಈಸ್ ಅ ಗುಡ್ ಬಾಯ್ ಅಂತೇಳಿ ಕೊಟ್ಟಿದ್ದಾರೆ, ಇಲ್ಲಿ ನಾಟ್ ಇಲ್ಲ ಅಂತೇಳಿ ಅಂದರೆ ಈಸಂಟ್ ಹಿ, ಇಲ್ಲಿ ನಾಟ್ ಹಚ್ಚಿದರೆ ನಿಮ್ಮ ಏನಾಗುತ್ತೆ ಅಂತಾರೆ ಕ್ವಶನ್ ಟ್ಯಾಗ್ ರೆಡಿ ಆಗುತ್ತೆ. ಇಷ್ಟೇ, ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಇದ್ದು ನಾಟ್ ಕೊಟ್ಟಿದ್ರು ಅಂತಂದರೆ ನೀವು ಕ್ವಶನ್ ಟ್ಯಾಗಲ್ಲಿ ಈಸ್ ಹಿ ಹಚ್ಚಿಬಿಡ್ಬೇಕು. ಸೊ ಇಲ್ಲೇನು ಫಸ್ಟಿಗೆ ಯಾವ ನೌನ್ ಫಾರ್ಮ್ ಬಂದಿರುತ್ತೆ ಅಲ್ಲ, ಅಥವಾ ನೌನ್ ಫಾರ್ಮ್ ಆಗಲಿ ಪ್ರೊನೌನ್ ಆಗಲಿ ಏನು ಬಂದಿರುತ್ತೆ ಅಲ್ಲ, ಸೊ ಅದನ್ನು ನೀವೇನು ಮಾಡಬೇಕು, ವಾಪಸ್ ಹಚ್ಚಿಬಿಡ್ಬೇಕು. ಇಲ್ಲಿ ಈಸ್ ಕೊಟ್ಟಿದ್ದಾರೆ, ನಾಟ್ ಕೊಟ್ಟಿಲ್ಲ, ಈಸಂಟ್. ಆಮೇಲೆ ಈಸ್ ಬರೆದ್ಬಿಟ್ಟು ನಾಟ್ ಬರೋ ಹಾಗಿಲ್ಲ, ಇದು ಬರೆದ್ರೆ ತಪ್ಪಾಗುತ್ತೆ. ಈಸ್ ಬರೆದ್ಬಿಟ್ಟು ಅದನ್ನು ಕೂಡಿಸೇ ಬರಿಬೇಕು. ಈಸಂಟ್ ಹಿ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿಬಿಟ್ರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಆನ್ಸರ್ ರೆಡಿ ಆಗುತ್ತೆ. ಓಕೆ, ಸೊ ಇಲ್ಲಿ ಗೊತ್ತಾಯ್ತಲ್ಲ. ಇಲ್ಲಿ ಒಂದು ವೇಳೆ ಮಂಜು ಅಂತೇಳಿ ಈ ಸ್ಟೇಟ್ಮೆಂಟ್ ಮಂಜು ಈಸ್ ಅ ಗುಡ್ ಬಾಯ್ ಅಂತ ಕೊಟ್ಟಿದ್ರೆ ಅದನ್ನು ನಾವು ಯಾವ ರೀತಿ ಕ್ವಶನ್ ಟ್ಯಾಗ್ ಮಾಡಬೇಕು, ಮಂಜು ಈಸ್ ಅ ಗುಡ್ ಬಾಯ್ ಅಂತ ಕೊಟ್ಟಿದ್ರೆ ಈಸಂಟ್ ಹಿ ಅಂತ ಮಾಡಿದರೆ ನಾವು ಇಲ್ಲಿ ಏನು ಮಾಡ್ತೀವಿ, ವಾಪಸ್ ಮಂಜು ಹಚ್ಚೋ ಆಗಿಲ್ಲ, ಅದ್ರ ಬದಲಿಗೆ ಹಿ ಅಂತೇಳಿ ಹಚ್ತೀವಿ. ಒಂದು ವೇಳೆ ಗೀತಾ ಈಸ್ ಅ ಗುಡ್ ಗರ್ಲ್ ಅಂಥೇಳಿ ಕೊಟ್ಟಿದ್ರು ಅಂತಂದರೆ ನಾವೇನು ಹಚ್ತೀವಿ, ಈಸಂಟ್ ಸಿ. ಓಕೆ, ಈಸಂಟ್ ಸಿ. ಓಕೆ, ಆಮೇಲೆ ಅ ಟ್ರೀ ಈಸ್ ಅ, ಅಥವಾ ನೀವೇನು ಮಾಡಿರಿ ಅಂತಂದರೆ
ದ ಡಾಗ್ ಈಸ್ ವೆರಿ ಬ್ಯೂಟಿಫುಲ್. ಓಕೆ, ದ ಡಾಗ್ ಈಸ್ ವೆರಿ ಬ್ಯೂಟಿಫುಲ್ ಅಂತೇಳಿ ಕೊಟ್ಟಿದ್ರು ಅಂತ ತಿಳ್ಕೊಳ್ಳಿ. ಅಲ್ಲಿ ನೀವು ಈಸಂಟ್ ಇಟ್ ಅಂತೇಳಿ ಹಚ್ಬೇಕು. ಓಕೆ, ಇಲ್ಲಿ ಥಿಂಗ್ಸ್ ಆಗಲಿ ಅಥವಾ ಯಾವುದೇ ವಸ್ತು ಆಗಲಿ, ಫಾರ್ ಎಕ್ಸಾಂಪಲ್ ದ ಚೇರ್ ಈಸ್ ಬ್ಯೂಟಿಫುಲ್, ದ ಚೇರ್ ಈಸ್ ಬ್ಯೂಟಿಫುಲ್. ಚೇರ್ ಅನ್ನೋದು ಏನಾಗುತ್ತೆ, ವಸ್ತು ಆಗುತ್ತಾ. ಸೊ ಹಾಗಾಗಿ ನಾವೇನು ಮಾಡೋಣ, ದ ಚೇರ್ ಈಸ್ ಬ್ಯೂಟಿಫುಲ್ ಅಂತೇಳಿ ಹಚ್ಬೇಕಾದ್ರೆ ಈಸಂಟ್ ಇಟ್ ಅಂತೇಳಿ ಹಚ್ತೀವಿ. ಆಮೇಲೆ ಈಸಂಟ್ ಚೇರ್ ಅಂತ ಹಚ್ಚಂಗಿಲ್ಲ. ಓಕೆ, ಅಲ್ಲಿ ಚೇರ್ ಬದಲಾಗಿ ಇಟ್ ಹಚ್ತೀವಿ. ಸೊ ಇದೊಂದು ನೀವು ಬದಲಾವಣೆ ಮಾಡೋದು ಗೊತ್ತಾದರೆ ಸಾಕು. ಇಷ್ಟೇ ಬಂದರೆ ಸಾಕು, ನಿಮ್ಮ ಏನಾಗುತ್ತೆ ಅಂತಂದರೆ ನಿಮಗೆ ಗ್ರಾಮರ್ ಗೊತ್ತಾಗ್ಬಿಡುತ್ತೆ. ಓಕೆ, ತಿಳಿತಾ? ಸೊ ಆಮೇಲೆ ಡೂ ಫಾರ್ಮ್ ಹಚ್ಚೋದು ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಓಕೆ, ಯಾವುದೇ ರೀತಿ ಸೆಂಟೆನ್ಸಲ್ಲಿ ನಿಮಗೆ ಹೆಲ್ಪಿಂಗ್ ವರ್ಬನ್ನು ಕೊಟ್ಟಿಲ್ಲ ಅಂತಂದರೆ ಅಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಈ ಡೂ ಫಾರ್ಮನ್ನು ಹಚ್ಚಿ ನೀವು ಕ್ವಶನ್ ಟ್ಯಾಗನ್ನು ರೆಡಿ ಮಾಡಬೇಕು. ಓಕೆ, ನೀವು ಈ ಥರ ಪ್ರೊನೌನ್ ಫಾರ್ಮ್ಗಳನ್ನು, ನೌ ಫಾರ್ಮ್ಗಳನ್ನು ಹಾಕ್ಕೊಳ್ರಿ. ಐ ಡು, ವಿ ಡು, ಯು ಡು, ಯು ಡು, ಹಿ ಡಸ್, ಸಿ ಡಸ್, ಇಟ್ ಡಸ್, ದೇ ಡು ಅಂತೇಳಿ ಹಾಕ್ಕೊಳ್ಳಿ. ಸೊ ಇವೆಲ್ಲವೂ ಕೂಡ ಪ್ರೆಸೆಂಟಲ್ಲಿ ಇತ್ತು ಅಂತಂದರೆ, ಒಂದು ವೇಳೆ ಸೆಂಟೆನ್ಸ್ ಪ್ರೆಸೆಂಟಲ್ಲಿ ಇತ್ತು ಅಂತಂದರೆ ಅದನ್ನು ನೀವೇನು ಮಾಡಬೇಕು, ಡೂ ಮತ್ತು ಡಸ್ ಅನ್ನು ಬಳಸಬೇಕು. ಒಂದು ವೇಳೆ ಪಾಸ್ಟಲ್ಲಿ ಇತ್ತು ಅಂತಂದರೆ ಡಿಡ್ ಅನ್ನು ಬಳಸಬೇಕು. ಓಕೆ, ಯಾವ ರೀತಿ ಅನ್ನೋದನ್ನು ನಾನು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ನಾವು ಮೊದಲಿಗೆ ಇಲ್ಲಿ ಏನು ಮಾಡೋಣ ಅಂತಂದರೆ ಹೆಲ್ಪಿಂಗ್ ವರ್ಬ್ ಇದ್ದು ಅಂತಂದರೆ ಅದನ್ನು ಯಾವ ರೀತಿ ಕ್ವಶನ್ ಟ್ಯಾಗನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಬರೋಣ. ಹಿ ನಿಮಗೆ ಇಲ್ಲಿ ಕಾಣುತ್ತಾ ಇಲ್ಲ ಇದು. ಓಕೆ, ಇಲ್ಲಿ ನೋಡಿ, ಹಿ ಈಸ್ ಅ ಗುಡ್ ಬಾಯ್. ಇದೊಂದು ನಮ್ದು ಸ್ಟೇಟ್ಮೆಂಟ್. ಓಕೆ, ಈ ಸ್ಟೇಟ್ಮೆಂಟ್ ಏನಾಗಿದೆ, ಪಾಸಿಟಿವ್ ಆಗಿದೆ. ಈಸ್ ಅ ಗುಡ್ ಬಾಯ್. ಹೌದಾ? ಈ ಪಾಸಿಟಿವ್ ಸ್ಟೇಟ್ಮೆಂಟಲ್ಲಿ ನಾವು ಏನು ನೋಡಬೇಕು, ಹೆಲ್ಪಿಂಗ್ ವರ್ಬ್ ಇದೆನಾ ಇಲ್ಲ. ಹೌದಾ? ಇಲ್ಲಿ ಏನಿದೆ, ಹೆಲ್ಪಿಂಗ್ ವರ್ಬ್ ಇದೆ. ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು, ಈಸ್. ಈಸ್ ಅನ್ನೋದೇನು, ಹೆಲ್ಪಿಂಗ್ ವರ್ಬ್. ಸೊ ಈ ಸೆಂಟೆನ್ಸಲ್ಲಿ ನೆಗೆಟಿವ್ ಇಲ್ಲ, ಅಂದರೆ ಯಾವುದೇ ರೀತಿ ನಾಟ್ ಅನ್ನೋ ವರ್ಡ್ಗಳು ಇಲ್ಲ. ಸೊ ಹಾಗಿದ್ದೆ ಇದು ಪಾಸಿಟಿವ್ ಇದೆ, ನಾವು ಇದನ್ನೇನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡ್ಬೇಕಾದ್ರೆ ನಾಟ್ ಹಚ್ಚಬೇಕು. ಸೊ ಹೆಲ್ಪಿಂಗ್ ವರ್ಬ್ ಈಸ್, ಇದನ್ನು ನಾವು ನೆಗೆಟಿವ್ ಮಾಡೋಕ್ಕೆ ನಾಟ್ ಹಚ್ಚಬೇಕು. ಈಸಂಟ್ ಹಿ ಅಂತೇಳಿದೆಯಲ್ಲ, ಈಸಂಟ್ ಹಿ. ಓಕೆ, ಇದು ನಿಮ್ಮ ಆನ್ಸರ್. ಹೌದಾ? ಯಾವುದು ಇನ್ನೊಂದು ನೆಕ್ಸ್ಟ್, ಯು ಆರ್ ವರ್ಕಿಂಗ್ ಇನ್ ಅ ABC ಕಂಪ್ನಿ. ಯು ಆರ್ ವರ್ಕಿಂಗ್ ಇನ್ ಅ ABC ಕಂಪ್ನಿ. ಓಕೆ, ಸ್ಟೇಟ್ಮೆಂಟ್ ಯಾವುದರಲ್ಲಿದೆ, ಪಾಸಿಟಿವಲ್ಲಿದೆ. ಹೌದಾ? ಇದರಲ್ಲಿ ಯಾವುದಾದ್ರು ಹೆಲ್ಪಿಂಗ್ ವರ್ಬ್ ಇದೆನಾ? ಹೌದು, ಹೆಲ್ಪಿಂಗ್ ವರ್ಬ್ ಇದೆ. ಆರ್ ಅನ್ನೋದು ಏನು, ಇದು ನಮ್ಮ ಹೆಲ್ಪಿಂಗ್ ವರ್ಬ್. ಆರ್ ಅನ್ನೋದೇನು, ಹೆಲ್ಪಿಂಗ್ ವರ್ಬ್. ಸೊ ನಾವು ಇದು ಪಾಸಿಟಿವ್ ಇದೆ, ಇದನ್ನು ಏನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ನೆಗೆಟಿವ್ ಮಾಡ್ಬೇಕಾದ್ರೆ ಏನು ಹಚ್ಚಬೇಕು, ನಾಟ್ ಹಚ್ಚಬೇಕು. ಆರಂಟ್. ಓಕೆ, ಆರೆಂಟ್, ಆರಂಟ್. ಓಕೆ, ಇಲ್ಲಿ ಯು ಇದೆ, ಅದನ್ನು ನಾವೇನು ಮಾಡೋಣ, ಆರಂಟ್ ಯು. ಇದು ನಿಮ್ಮ ಆನ್ಸರ್, ಆರಂಟ್ ಯು. ಆಮೇಲೆ ಆರ್ ಬರೆದು ಬಿಟ್ಟು ವಾಪಸ್ ನಾಟ್ ಬರೋದು, ಆಮೇಲೆ ಯು ಹಿಂಗೆ ಬರೋಂಗಿಲ್ಲ. ಯು ಬರೆದ್ಬಿಟ್ಟು ಕ್ವಶನ್ ಮಾರ್ಕ್ ಹಾಕದೆ ಬಿಡಂಗಿಲ್ಲ. ಕ್ವಶನ್ ಮಾರ್ಕ್ ನೀವು ಹಾಕಬೇಕು. ಆರಂಟನ್ನು ನೀವು ಕೂಡಿಸೇ ಬರಿಬೇಕು. ಆರಂಟ್, ARENT ಅಪಾಸ್ಟ್ರಫಿ, ಆಮೇಲೆ ಟಿ, ಆಮೇಲೆ ಯು. ಎಷ್ಟು ಬರೆದ್ರೆ ನಿಮ್ಮ ಆನ್ಸರ್. ತಿಳಿತಾ? ನೆಕ್ಸ್ಟ್, ಕಿರಣ್ ಹ್ಯಾಸಂಟ್ ಫಿನಿಶ್ಡ್ ಹೀಸ್ ವರ್ಕ್ ಅಂತೇಳಿ ನಿಮ್ಮ ಸ್ಟೇಟ್ಮೆಂಟ್ ಇದೆ. ಕಿರಣ್ ಹ್ಯಾಸನ್ ಫಿನಿಶ್ಡ್ ಹೀಸ್ ವರ್ಕ್. ಸೊ ಈ ಒಂದು ಸ್ಟೇಟ್ಮೆಂಟ್ ಏನಿದೆ, ನೆಗೆಟಿವ್ ಇದೆ. ಸೊ ನೆಗೆಟಿವ್ ಹೇಗಿದೆ, ಇದು ನೆಗೆಟಿವ್ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಸೊ ಇಲ್ಲೇನಿದೆ, ನಾಟ್ ಇದೆ, ನಾಟ್ ಇದೆ. ಸೊ ಇದನ್ನು ನೀವೇನು ಮಾಡಬೇಕು, ಪಾಸಿಟಿವ್ ಆಗಿ ಮಾಡಬೇಕು. ಹೌದಾ? ಪಾಸಿಟಿವ್ ಮಾಡಬೇಕು ಅಂತಂದರೆ ನೆಕ್ಸ್ಟ್ ನಮ್ಮ ಪ್ರೊಸೆಸ್ ಏನು ಮಾಡಬೇಕು, ಹೆಲ್ಪಿಂಗ್ ವರ್ಬ್ ಯಾವುದು, ಹ್ಯಾಸ್ ಇದೆ. ಓಕೆ, ಹ್ಯಾಸ್. ಹೌದಾ? ಇಲ್ಲಿ ಆಲ್ರೆಡಿ ಇದೇನಿದೆ, ನೆಗೆಟಿವ್ ಇದೆ. ಇದನ್ನು ನಾವು ವಾಪಸ್ ನೆಗೆಟಿವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವೇನು ಮಾಡಬೇಕು, ಇದನ್ನು ಪಾಸಿಟಿವ್ ಮಾಡಬೇಕು. ಹ್ಯಾಸ್ ಹಚ್ಚಾಯ್ತಾ? ಕಿರಣ್ ಅನ್ನೋದನ್ನು ನಾನು ಪ್ರೊನೌನ್ ಫಾರ್ಮ್ ತಂದರೆ ಹಿ, ಹ್ಯಾಸ್ ಹಿ ಅನ್ನೋದು ಏನಪ್ಪ ಅಂತಂದರೆ ನಿಮ್ಮ ಆನ್ಸರ್. ನಾ ಈ ಹಿಂದೆ ಹೇಳಿದ್ನಲ್ಲ. ಓಕೆ,
ಕಿರಣ್ ಆಮೇಲೆ ವರುಣ್ ಅಂತೇಳಿ ಇತ್ತು ಅಂತಂದರೆ ಅದನ್ನು ನಾನೇನು ಮಾಡಬೇಕು, ಹೀಗೆ ತರಬೇಕು. ಗೀತಾ ಅಂತೇಳಿ ಇತ್ತು ಅಂತಂದರೆ ಹೀಗೆ ತರಬೇಕು. ಚೇರ್ ಅದು ಇತ್ತು ಅಂತಂದರೆ ಅದನ್ನು ಇಟ್ಟಿಗೆ ತರಬೇಕು ಅಂತೇಳಿ ನಾನು ಹೇಳಿದೆ. ಇಟ್ಟು ಹೇಳಿದ್ದು ಇಟ್ಟಿಗೆ ಅಲ್ಲ, ಇಟ್ಟಂಗಿ ಅಲ್ಲ. ಚೇರ್ ಅಂತಂದರೆ ಇಟ್ಟು ಹಚ್ಚಬೇಕು. ಓಕೆ, ಇಷ್ಟು ನಿಮ್ಮ ಮೂರನೇ ಆನ್ಸರ್. ಸೊ ನೆಕ್ಸ್ಟ್ ಅಂತಂದರೆ ಇಟ್ ಈಸ್ ನಾಟ್ ರೈನಿಂಗ್. ಓಕೆ, ನೀವು ಸೆಂಟೆನ್ಸನ್ನು ನೋಡ್ರಿ. ಇಟ್ ಈಸ್ ನಾಟ್ ರೈನಿಂಗ್. ಇದೇನಿದೆ, ನೆಗೆಟಿವ್ ಇದೆ ಆಲ್ರೆಡಿ. ಇದನ್ನು ನಾವೇನು ಮಾಡಬೇಕು, ಪಾಸಿಟಿವ್ ಮಾಡಬೇಕು. ನೆಗೆಟಿವ್ ಇದೆ ಅಂತೇಳಿ ಗೊತ್ತಾಗಕ್ಕ ಇಲ್ಲಿ ನಾಟ್ ಇದೆನಾ? ಓಕೆ, ನಾಟ್ ಇದೆ. ಸೊ ಹಾಗಾಗಿ ಇದು ನೆಗೆಟಿವ್ ಇದೆ. ಹಂಗಿದ್ಮೇಲೆ ಇದರಲ್ಲಿ ಏನಿದೆ, ಹೆಲ್ಪಿಂಗ್ ವರ್ಬ್ ಇದೆನಾ ಯಾವುದಾದ್ರೂ? ಎಸ್ ಇದೆ. ಯಾವುದು? ಈಸ್. ಓಕೆ, ಈಸ್ ಇದು ಆಲ್ರೆಡಿ ನೆಗೆಟಿವ್ ಇರೋದ್ರಿಂದ ನಾವು ಪಾಸಿಟಿವ್ ಮಾಡೋಕ್ಕೆ ಮತ್ತೆ ಇಲ್ಲಿ ನಾಟ್ ಹಚ್ಚೋಂಗಿಲ್ಲ, ಹೌದಾ? ಈಸ್ ಇದೆ. ಆಮೇಲೆ ಪ್ರೊನೌನ್ ಫಾರ್ಮಲ್ಲಿ ಇಟ್ ಇದೆ. ಸೊ ಇಟ್ ಈಸಂಟ್ ಇಟ್. ಇದು ನಿಮ್ಮ ಆನ್ಸರ್. ಓಕೆ, ನೆಕ್ಸ್ಟ್ ಹಿ ಈಸ್ ಅ ಟೀಚರ್. ಹೌದಾ? ಇದೇನಿದೆ, ಇದು ಪಾಸಿಟಿವ್ ಇದೆ. ಯಾಕೆ ಪಾಸಿಟಿವ್ ಇದೆ? ಇದರಲ್ಲಿ ಯಾವುದೇ ರೀತಿಯಾದಂಥ ನಾಟ್ ಆಗಲಿ ಡೋಂಟ್ ಆಗಲಿ ಯಾವುದೇ ರೀತಿಯಾದಂಥ ವರ್ಡ್ಗಳಿಲ್ಲ. ಸೊ ಇದನ್ನು ನಾನೇನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ಸೊ ನೆಗೆಟಿವ್ ಮಾಡಬೇಕು ಅಂತಂದರೆ ನಾನು ಫಸ್ಟ್ ಪ್ರೊಸೆಸ್ ಏನು, ಹೆಲ್ಪಿಂಗ್ ವರ್ಬನ್ನು ಹುಡ್ಕೋದು. ಇದೇನಾ? ಎಸ್ ಇದೆ. ಏನು? ಈಸ್ ಇದೆ. ಸೊ ನಾನು ಇದನ್ನು ನೆಗೆಟಿವ್ ಮಾಡಬೇಕು. ಅದಕ್ಕೆ ನಾಟ್ ಹಚ್ಚಬೇಕಾ? ಈಸಂಟ್. ಆಮೇಲೆ ಪ್ರೊನೌನ್ ಫಾರ್ಮ್ ಹಿ. ಈಸಂಟ್ ಹಿ ಅನ್ನೋದು ಏನಪ್ಪ ಅಂತಂದರೆ ನಿಮ್ಮ ಆನ್ಸರ್ ಆಗುತ್ತೆ. ಈಸಂಟ್ ಹಿ. ಇಷ್ಟು ಮಾಡಿಬಿಟ್ಟು ಕ್ವಶನ್ ಮಾರ್ಕನ್ನು ನೀವು ಹಾಕಬೇಕು, ಹೌದಾ? ನೆಕ್ಸ್ಟ್ ಯು ಆರ್ ಲೇಟ್ ಅನ್ನೋದೇನು, ನಿಮ್ಮ ಸ್ಟೇಟ್ಮೆಂಟ್. ಸೊ ಇದರಲ್ಲಿ ಇದು ಸ್ಟೇಟ್ಮೆಂಟ್ ಏನಿದೆ, ಪಾಸಿಟಿವ್ ಇದೆ, ಹೌದಾ? ಇದನ್ನು ನಾನೇನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ಓಕೆ, ನಾವೇನು ಮಾಡೋಣ, ಕ್ವಶನ್ ಟ್ಯಾಗ್ ಮಾಡೋಣ. ಆಗಿದ್ರೆ ನೆಕ್ಸ್ಟ್ ಫಸ್ಟ್ ಪ್ರೊಸೆಸ್ ಏನು, ಹೆಲ್ಪಿಂಗ್ ವರ್ಬನ್ನು ಹುಡ್ಕೋದು. ಇದೇನಾ? ಇದೆ. ಆರ್. ಸೊ ನಾನು ನೆಗೆಟಿವ್ ಮಾಡಬೇಕು, ನಾಟ್ ಹಚ್ಚಬೇಕು. ಆರಂಟ್ ವಿ. ಇದು ನಮ್ಮ ಆನ್ಸರ್. ವಿ ಡಿಡಂಟ್ ಫಿನಿಶ್ ಅವರ್ ಹೋಮ್ವರ್ಕ್. ಇದೇನಿದೆ, ನೆಗೆಟಿವ್ ಇದೆ. ಸರ್ ನೆಗೆಟಿವ್ ಇದೆ. ಹೇಗೆ? ಇಲ್ಲಿ ಡಿಡಂಟ್ ನಾಟ್ ಇದೆಯಲ್ಲ. ಸೊ ಇದೇನಾಗುತ್ತೆ ಅಂದರೆ ನೆಗೆಟಿವ್ ಇದೆ. ನಾನು ಇದನ್ನು ಪಾಸಿಟಿವ್ ಮಾಡಬೇಕು. ಸೊ ಹೆಲ್ಪಿಂಗ್ ವರ್ಬ್ ಇದೆನಾ? ಎಸ್ ಇದೆ. ಅದು ಯಾವುದು? ಡಿಡ್. ಓಕೆ, ಡಿಡ್ ವರ್ಕೋ, ಹೌದಾ? ಆಮೇಲೆ ಇಲ್ಲಿ ನೆಗೆಟಿವ್ ಇರೋದ್ರಿಂದ ನಾನು ಪಾಸಿಟಿವ್ ಬರೆಯುವಾಗ ನಾಟ್ ಯೂಸ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಡಿಡ್ ಇದ್ದದ್ದು ಡಿಡ್ಡೆ. ಆಮೇಲೆ ಡಿಡ್ ವಿ. ಇದು ನಿಮ್ಮ ಆನ್ಸರ್. ಓಕೆ, ನೆಕ್ಸ್ಟ್ ಸಿ ವಾಸ್ ರೀಡಿಂಗ್ ಅ ಬುಕ್. ಇದೇನಿದೆ ಅಂತಂದರೆ ಪಾಸಿಟಿವ್ ಇದೆ. ನಾನು ನೆಗೆಟಿವ್ ಮಾಡಬೇಕು. ಓಕೆ, ಪ್ರೊಸೆಸ್ ಏನು, ನೆಕ್ಸ್ಟು ಹೆಲ್ಪಿಂಗ್ ವರ್ಬನ್ನು ಹುಡ್ಕೋದು. ಇದೇನಾ? ಎಸ್ ಇದೆ. ವಾಸ್. ಓಕೆ, ಇದನ್ನು ನೆಗೆಟಿವ್ ಮಾಡೋಕ್ಕೆ ನಾಟ್ ಹಚ್ಚಬೇಕಾ? ವಾಸಂಟ್ ಸಿ. ಒಂದು ವೇಳೆ ಇಲ್ಲಿ ಗೀತಾ ವಾಸ್ ರೀಡಿಂಗ್ ಬುಕ್ ಇತ್ತು ಅಂತಂದರೆ ಅದನ್ನು ನಾನು ಯಾವ ರೀತಿ ಬರೀಬೇಕಿತ್ತು? ವಾಸಂಟ್ ಸಿ ಅಂತಲೇ ಬರೀಬೇಕಿತ್ತು. ಗೀತಾ ಅಂತೇಳಿ ಬರೆಯೋಂಗಿಲ್ಲ. ಇದೊಂದು ತಿಳ್ಕೊಳ್ರಿ ನೀವು. ಓಕೆ, ದೇ ವರ್ ಸ್ಟಡಿಂಗ್. ಸೊ ಇಲ್ಲಿ ಏನಿದೆ ಅಂತಂದರೆ ಪಾಸಿಟಿವ್ ಇದೆ. ನಾನು ಇದನ್ನು ನೆಗೆಟಿವ್ ಮಾಡಬೇಕು, ಹೌದಾ? ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆನಾ? ಎಸ್ ಇದೆ. ಹುಡುಕ್ಯಾಡು. ಯಾವುದು? ವರ್ ಅನ್ನೋದೇನು, ಹೆಲ್ಪಿಂಗ್ ವರ್ಬ್. ಸೊ ನಾನು ಇದನ್ನು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ನಾಟ್ ಹಚ್ಚಬೇಕಾ? ವರಂಟ್ ದೇ. ಇದು ನಿಮ್ಮ ಕ್ವಶನ್ ಟ್ಯಾಗ್. ಆಮೇಲೆ ಯು ಕ್ಯಾನ್ ಸ್ವಿಮ್. ಓಕೆ, ಯು ಕ್ಯಾನ್ ಸ್ವಿಮ್ ಇದೆ. ಇದು ಪಾಸಿಟಿವ್ ಇದೆ. ನಾನು ಇದನ್ನು ನೆಗೆಟಿವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಏನು, ಹೆಲ್ಪಿಂಗ್ ವರ್ಬನ್ನು ಹುಡ್ಕಾಡೋದು. ಕ್ಯಾನ್ ಇದೆನಾ? ಎಸ್ ಇದೆ. ಕ್ಯಾನ್ ಹಚ್ಕೋ, ಹೌದಾ? ಆಮೇಲೆ ಇದಕ್ಕೆ ನಾಟನ್ನು ಹಚ್ಚಬೇಕು. ಕಾಂಟ್ ಯು ಅನ್ನೋದು ಏನಾಗುತ್ತೆ ಅಂದರೆ ನಿಮ್ಮ ಹೆಲ್ಪಿಂಗ್ ವರ್ಬ್. ಓಕೆ, ಇಷ್ಟೆಲ್ಲ ಸರ್ ಹೆಲ್ಪಿಂಗ್ ವರ್ಬ್ ಇದ್ದು ಇದು ಈಸಿ ಆಯಿತು, ಗೊತ್ತಾಯಿತು. ಇನ್ನು ನಮ್ಗೆ ಹೆಲ್ಪಿಂಗ್ ವರ್ಬೇ ಇಲ್ಲ ಅಂತಂದರೆ ಹೆಂಗೆ ಗೊತ್ತಾಗುತ್ತೆ? ಸೊ ನಮ್ಗೆ ಹೆಲ್ಪಿಂಗ್ ವರ್ಬ್ ಇಲ್ಲದೆ ಇರೋದು ಹೇಳ್ರಿ ಅಂತಂದರೆ ಅಂಥವು ಕೂಡ ನಾನು ಹೇಳ್ತೀನಿ, ಕೇಳ್ರಿ. ದೇ ಲೈಕ್ ಐಸ್ ಕ್ರೀಮ್. ಹೌದಾ? ಇದರಲ್ಲಿ ಯಾವುದೇ ರೀತಿಯಾದಂಥ ಹೆಲ್ಪಿಂಗ್ ವರ್ಬ್ ಇದೆನಾ? ಆ್ಯಮ್, ಈಸ್, ಆರ್, ವರ್, ದೇ, ಕ್ಯಾನ್, ಕುಡ್ ಏನಾದರೂ ಇದೆನಾ? ಏನೂ ಇಲ್ಲ. ಹೆಲ್ಪಿಂಗ್ ವರ್ಬ್ ಏನೂ ಇಲ್ಲ.
ಸೊ ಇದನ್ನು ಏನು ಮಾಡಿರಿ ಅಂತಂದರೆ ನಾನು ಹೇಳಿದೆಲ್ಲ ಡೂ, ಡಸ್ ಆಮೇಲೆ ಡಿಡ್ಡನ್ನು ನೀವು ಬಳಸ್ರಿ ಅಂತೇಳಿ ನಾನು ಹೇಳಿದೆ. ಒಂದು ವೇಳೆ ಸೆಂಟೆನ್ಸ್ ಪ್ರೆಸೆಂಟಲ್ಲಿ ಇತ್ತು ಅಂದರೆ ಡೂ ಮತ್ತು ಡಸ್ ಅನ್ನು ಬಳಸ್ರಿ, ಸೆಂಟೆನ್ಸ್ ಪಾಸ್ಟಲ್ಲಿ ಇತ್ತು ಅಂದರೆ ಡಿಡ್ಡನ್ನು ಬಳಸ್ರಿ ಅಂತ ನಾನು ಹೇಳಿದೆ. ಸೊ ನೀವು ಇಲ್ಲಿ ಈಸಿಯಾಗಿ ಹಚ್ಕೊಳ್ರಿ ಬೇಕಿದ್ರೆ ನಿಮ್ಗೆ ಗೊತ್ತಾಗದೇ ಇದ್ದರೆ. ಐ ಡೂ, ಯು, ಓಕೆ, ವಿ ಡೂ, ಯು ಡೂ, ಯು ಡೂ, he does, she does, it does, they do. ಓಕೆ, ಇವು ಕ್ವಶನ್ ಸ್ಟೇಟ್ಮೆಂಟ್ ಪ್ರೆಸೆಂಟಲ್ಲಿ ಇದ್ದರೆ ಬಳಸಿ, ಪಾಸ್ಟಲ್ಲಿ ಇತ್ತು ಅಂದರೆ ಎಲ್ಲವಕ್ಕೂ ಡಿಡ್ ಅಂತೇಳಿ ಬಳಸಿ. ತಿಳಿತಾ? ಓಕೆ, ಲೆಟ್ಸ್ ಟ್ರೈ. ದೇ ಲೈಕ್ ಐಸ್ ಕ್ರೀಮ್. ಇದರಲ್ಲಿ ಯಾವುದೇ ರೀತಿಯಾದಂಥ ಏನಿಲ್ಲ, ಹೆಲ್ಪಿಂಗ್ ವರ್ಬ್ ಇಲ್ಲ. ಆದರೆ ಸ್ಟೇಟ್ಮೆಂಟ್ ಏನಿದೆ, ಪಾಸಿಟಿವ್ ಇದೆ. ಅವ್ರು ಇಷ್ಟಪಡ್ತಾರಿಲ್ಲ ಐಸ್ ಕ್ರೀಮ್, ಪಾಸಿಟಿವ್ ಇದೆ, ಏನು ನೆಗೆಟಿವ್ ಇಲ್ಲ ಇಲ್ಲಿ. ಸೊ ನಾವು ಕ್ವಶನ್ ಟ್ಯಾಗ್ ಮಾಡೋಕೆ ಏನು ಮಾಡಬೇಕು, ನೆಗೆಟಿವ್ ಮಾಡಬೇಕು. ಓಕೆ, ಹಾಗಿದ್ಮೇಲೆ ಇದು ಏನಿದೆ ಅಂತಂದರೆ ಪಾಸ್ಟಲ್ಲಿಲ್ಲ, ಪ್ರೆಸೆಂಟಲ್ಲಿದೆ. ಹೌದಾ? ದೇ ಅನ್ನೋದನ್ನು ನಾನು ಏನು ಬಳಸು ಅಂತ ಹೇಳಿದೆ, ದೇ ಡೂ ಅಂತೇಳಿ ಬಳಸಿ ಅಂತ ಹೇಳಿದೆ. ದೇ ಡೂ. ಓಕೆ, ನೀವೇನು ಮಾಡಿರಿ, ಡೂ ಅನ್ನು ಹಚ್ಕೊಳ್ರಿ. ಸೊ ಇದು ಪಾಸಿಟಿವ್ ಇದೆ, ನಾನು ನೆಗೆಟಿವ್ ಮಾಡೋಕ್ಕೆ ಏನು ಮಾಡಬೇಕು, ನಾಟ್ ಅನ್ನು ಹಚ್ಚಬೇಕು. ಡೋಂಟ್ ದೇ, ಇದು ನಿಮ್ಮ ಆನ್ಸರ್. ಓಕೆ, ಆಮೇಲೆ ನೆಕ್ಸ್ಟ್, ಸಿ ಸ್ಪೀಕ್ಸ್ ಫ್ರೆಂಚ್. ಇದೇನಿದೆ, ಪಾಸಿಟಿವ್ ಇದೆ. ಅವಳು ಏನು ಮಾತಾಡ್ತಾಳೆ, ಫ್ರೆಂಚನ್ನು ಮಾತಾಡಲಿ. ಅವಳು ಬೆಳೀಲಿ, ನೀವು ಬೆಳೀಲಿ, ಇದನ್ನು ನೋಡ್ಕೊಂಡು ನಾವು ಬೆಳೆಯೋಣ. ಸಿ ಸ್ಪೀಕ್ ಫ್ರೆಂಚ್, ಪಾಸಿಟಿವ್ ಇದೇನೆ. ಸೊ ನಾವೇನು ಮಾಡೋಣ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ, ಪಾಸಿಟಿವ್ ಇದೆ ಅಂದಮೇಲೆ ಶಿ ಇದೆ. ಶಿ ಆದಮೇಲೆ ನಾನೇನು ತಗೊಂಡೆ, ಡಸ್ ತಗೊಂಡೆ. ಹೌದಾ? ನೀವು ಇಲ್ಲೇನು ಮಾಡಿ, ಡಸನ್ನು ಹಚ್ಕೊಳ್ಳಿ. ಓಕೆ, ಡಸ್ ಪಾಸಿಟಿವ್ ಇದೆ, ನಾನು ನೆಗೆಟಿವ್ ಮಾಡೋಕ್ಕೆ ನಾಟ್. ಡಸಂಟ್ ಸಿ ಅನ್ನೋದೇನು, ನಿಮ್ಮ ಏನು ಕ್ವಶನ್ ಟ್ಯಾಗ್. ಆಮೇಲೆ ಸಿ ವೆಂಟ್ ಟು ದ ಪಾರ್ಕ್. ಹೌದಾ? ಇಲ್ಲೇನಿದೆ, ವೆಂಟ್, ಇದು ಪಾಸ್ಟಲ್ಲಿದೆ. ಸರ್ ಹೆಂಗೆ ನಿಮಗೆ ಪಾಸ್ಟ್ ಗೊತ್ತಾಯಿತು? ಗೋ ಪ್ರೆಸೆಂಟ್, ವೆಂಟ್ ಪಾಸ್ಟ್, ಗಾನ್ ಫ್ಯೂಚರ್. ಹೌದಾ? ಓಕೆ, ಇದು ಪ್ರೆಸೆಂಟ್ ಪಾಸ್ಟ್ ಅನ್ಕಿನ ವರ್ಬ್ ಫಾರ್ಮ್ 1. ಓಕೆ, V1 V2 V3. ಓಕೆ, ವರ್ಬ್ ಫಾರ್ಮ್ 1 2 3 ಅಂತೇಳಿ ನಾವು ಇದನ್ನು ಕರಿತೀವಿ. ಗೋ V1, ವೆಂಟ್ V2, ಏನಪ್ಪ ಅಂತಂದರೆ ಗಾನ್ V3 ಅಂತೇಳಿ. ಸೊ V2 ಪಾಸ್ಟ್ ಟೆನ್ಸನ್ನು ನಮಗೆ ಸೂಚಿಸುತ್ತೆ. ಸಿ ವೆಂಟ್ ಟು ದ ಪಾರ್ಕ್, ಪಾಸ್ಟ್ ಟೆನ್ಸ್ ಬಂತ. ಪಾಸ್ಟ್ ಇತ್ತು ಅಂದರೆ ನಾನು ಏನು ತಗೊಂಡೆ, ನಿಮಗೆ ಡಿಡ್ ಎಲ್ಲ ತಗೋ ಅಂತಂದೆ. ಸೊ ಅದು ಏನೇ ಇರಲಿ, ಐನೇ ಇರಲಿ, ಯುನೇ ಇರಲಿ, ವಿನೇ ಇರಲಿ, ಹೀನೇ ಇರಲಿ, ಸೀನೇ ಇರಲಿ, ಇಟ್ಟೇ ಇರಲಿ, ದೇನೇ ಇರಲಿ, ಪಾಸ್ಟ್ ಇತ್ತು ಅಂತಂದರೆ ನೀವು ಡಿಡ್ ತಗೊಳ್ರಿ. ಸೊ ಹಾಗಾಗಿ ನೀವೇನು ಮಾಡಿ, ಡಿಡ್ಡನ್ನು ಹಚ್ಕೊಳ್ಳಿ. ಹೌದಾ? ವೆಂಟ್ ಟು ದ ಪಾರ್ಕ್, ಇದು ಪಾಸಿಟಿವ್ ಇದೆ. ಹೌದಾ? ಇದರ ಏನು ನೆಗೆಟಿವ್ ಅಂತದ್ದೇನಿಲ್ಲ. ಓಕೆ, ನಾವೇನು ಮಾಡಬೇಕು, ಇಲ್ಲಿ ನೆಗೆಟಿವ್ ಮಾಡಬೇಕು. ಇಲ್ಲಿ ನಾಟ್, ಡಿಡಂಟ್ ಹಿ ಅನ್ನೋದೇನಪ್ಪ ಅಂದರೆ ನಿಮ್ಮ ಕ್ವಶನ್ ಟ್ಯಾಗ್. ವಿ ಏಟ್ ಆಲ್ ದ ಪಿಜ್ಜಾ. ಏಟ್ ಅಂತಂದರೆ ಏನು ಅಂತಂದರೆ ತಿಂದೆವು. ಹೌದಾ? ಈಟ್ ಏಟ್ ಏಟ್, ಈಟ್ ಏಟ್ ಏಟ್. ಓಕೆ, ಈಟ್ ಏಟ್ ಏಟ್. ಹೌದಾ? ಇದು ಪಾಸ್ಟಲ್ಲಿದೆ, ಗೊತ್ತಾಯ್ತಲ್ಲ ಪಾಸ್ಟ್ ಅಂತೇಳಿ. ಸೊ ಅವಾಗ ಏನು ಮಾಡಿರಿ ಅಂದರೆ ಡಿಡ್ಡನ್ನು ನೀವು ಹಚ್ಕೊಳ್ರಿ, ಡಿಡ್. ಓಕೆ, ಡಿಡ್ ಇದೇನಿದೆ, ಪಾಸಿಟಿವ್ ಇದೆ. ಹೌದಾ? ನೀವು ನೆಗೆಟಿವ್ ಮಾಡೋಕ್ಕೆ ಡಿಡಂಟ್ ವಿ ಅನ್ನೋದೇನಪ್ಪ ಅಂದರೆ ನಿಮ್ಮ ಆನ್ಸರ್. ಯು ಪ್ಲೇ ಗಿಟಾರ್. ಓಕೆ, ಯು ಪ್ಲೇ ಗಿಟಾರ್ ಇದೇನಿದೆ ಅಂತಂದರೆ ಪ್ರೆಸೆಂಟಲ್ಲಿದೆ, ಇದೇನು ಪಾಸ್ಟ್ ಇಲ್ಲ. ಓಕೆ, ಯು ಪ್ಲೇಡ್ ಅಂತೇಳಿತ್ತು ಅಂತಂದರೆ ಪ್ಲೇಡ್ ಇಡಿ ಫಾರ್ಮ್ಗಳು. ಓಕೆ, ಮೇನ್ ವರ್ಬಲ್ಲಿ ಇಡಿ ಫಾರ್ಮ್ಗಳು ಏನಾದರೂ ಬಂತು ಅಂತಂದರೆ ಅದೇನಾಗುತ್ತೆ ಅಂದರೆ ಪಾಸ್ಟ್ ಆಗುತ್ತೆ. ಸೊ ಇದೇನು ಇಡಿ ಫಾರ್ಮ್ ಇಲ್ಲ. ಯು ಪ್ಲೇಡ್ ಗಿಟಾರ್ ಅಂತೇಳಿತ್ತು ಅಂದರೆ ಅದು ಪಾಸ್ಟ್ ಆಗ್ತಿತ್ತು. ಯು ಪ್ಲೇ ಗಿಟಾರ್ ಅಂತಂದರೆ ಇದು ಪ್ರೆಸೆಂಟಲ್ಲಿದೆ ಅಂತಂದರೆ ನಾ ಏನು ತಗೊಂಡೆ, ನಿಮಗೆ ಯು ಡೂ ತಗೊಂಡೆ. ಹೌದಾ?
ನೀವೇನು ಮಾಡಿರಿ ಡೂ ಅನ್ನು ತಗೊಳ್ರಿ. ಹೌದಾ? ಇದೇ ಪಾಸಿಟಿವ್ ಇದೆ ನೆಗೆಟಿವ್ ಮಾಡೋಕ್ಕೆ ನಾಟನ್ನು ಹಚ್ಕೊಳ್ರಿ. ಡೋಂಟ್ ಯು ಅನ್ನೋದು ನಿಮ್ಮ ಆನ್ಸರ್. ಇಲ್ಲ ನೋಡಿ, ದೇ ಡೋಂಟ್ ಲೈವ್ ಹಿಯರ್. ಓಕೆ, ಇದು ಏನಿದೆ ಆಲ್ರೆಡಿ ನಮಗೇನಿದೆ ಹೆಲ್ಪಿಂಗ್ ವರ್ಬ್ ಕೊಟ್ಟಿದ್ದಾರೆ. ಇದು ಸೆಂಟೆನ್ಸ್ ಆಲ್ರೆಡಿ ನೆಗೆಟಿವ್ ಇದೆ, ಯಾಕಂದರೆ ನಾಟ್ ಇಲ್ಲಿದೆ. ಡೋಂಟ್ ಅನ್ನೋದು ಬಂದಿದೆ, ನಾವು ಪಾಸಿಟಿವ್ ಮಾಡಬೇಕು. ಅದಕ್ಕೆ ಹೆಲ್ಪಿಂಗ್ ವರ್ಬ್ ಯಾವುದು? ಡೂ ಆಲ್ರೆಡಿ ಇದೆ, ನಾಟ್ ಹಚ್ಚುವ ಅವಶ್ಯಕತೆ ಇಲ್ಲ. ಡೂ ದೇ ಅನ್ನೋದು ನಿಮ್ಮ ಆನ್ಸರ್. ಬರ್ಡ್ಸ್ ಫ್ಲೈ. ಓಕೆ, ಬರ್ಡ್ಸ್ ಫ್ಲೈ. ಸೊ ಇದನ್ನು ನೀವೇನು ಮಾಡಿರಿ, ಕ್ವಶನ್ ಟ್ಯಾಗನ್ನು ಮಾಡಿರಿ ಅಂತ ಕೊಟ್ಟರೆ ಇದನ್ನು ನೀವೇನು ಮಾಡಿರಿ, ಯಾವ ರೀತಿ ಮಾಡೋದು? ಬರ್ಡ್ಸ್ ಫ್ಲೈ ಅಂತಂದರೆ ಇದೇನಿದೆ, ಓಕೆ, ಪ್ರೆಸೆಂಟಲ್ಲಿದೆ. ಆಮೇಲೆ ಇದು ಪಾಸಿಟಿವಲ್ಲಿದೆ, ಪಾಸಿಟಿವ್ ಸ್ಟೇಟ್ಮೆಂಟ್ ಇದು. ಸೊ ಆಗಿದ್ಮೇಲೆ ಬರ್ಡ್ಸ್ ಅಂತಂದರೆ ಪಕ್ಷಿಗಳು. ಓಕೆ, ಪಕ್ಷಿಗಳು, ಅವುಗಳನ್ನು ನಾವು ನೌನ್ ಫಾರ್ಮಲ್ಲಿ ದೇಗೆ ತಗೋತೀವಿ. ದೇ ಅಂತಂದರೆ ಡೂ ಅನ್ನು ಹಚ್ಕೊಳ್ರಿ. ಡೂ ಅದನ್ನು ನಾವು ನೆಗೆಟಿವ್ ಮಾಡ್ಕೊಳ್ಳೋಕ್ಕೆ ನಾಟನ್ನು ಹಚ್ಕೊತೀವಿ. ಡೋಂಟ್ ದೇ ಅನ್ನೋದು ನಿಮ್ಮ ಆನ್ಸರ್. ಸಿ ರೀಡ್ಸ್ ಅ ಲಾಟ್. ಓಕೆ, ಅವಳು ಭಾಳ ಓದ್ತಾಳೆ. ಇದು ಪಾಸಿಟಿವ್, ಓದೋದು ಒಳ್ಳೆಯದೇ, ನೀವು ಓದ್ರಿ, ಎಕ್ಸಾಮ್ ಚೆನ್ನಾಗಿ ಬರೀರಿ. ಓಕೆ, ಸಿ ರೀಡ್ಸ್ ಅ ಲಾಟ್. ಓಕೆ, ಇದೇನಿದೆ ಪಾಸಿಟಿವ್ ಇದೆ, ನೀವೇನು ಮಾಡಿರಿ, ನೆಗೆಟಿವ್ ಮಾಡಬೇಕು. ಹೌದಾ? ಹಾಗಾದ್ಮೇಲೆ ಇದು ಪ್ರೆಸೆಂಟಲ್ಲಿದೆ ಅಂದಮೇಲೆ ಯಾವುದೇ ರೀತಿಯಾದಂಥ ಮೇನ್ ವರ್ಬ್ಗೆ ಏನಿಲ್ಲ, ಯಾವುದೇ ರೀತಿಯಾದಂಥ ಇ.ಡಿ ಫಾರ್ಮ್ಗಳಿಲ್ಲ. ಓಕೆ, ಸಿ ರೆಡ್ ಅಂತೇಳಿ ಬಂದಿತ್ತು ಅಂತಂದರೆ ಅದೇನಾಗ್ತಿತ್ತು, ಪಾಸ್ಟ್ ಆಗ್ತಿತ್ತು. ಇದು ಪ್ರೆಸೆಂಟಲ್ಲಿದೆ. ಸೊ ಹಾಗಾಗಿ ಮೇಲೆ ಸಿ ಇದ್ದಲ್ಲಿ ಏನು ಮಾಡಿರಿ, ಡಸ್ ಇದೆ. ನೀವೇನು ಹುಡುಕ್ರಿ, ಇವಾಗ ಡಸ್ ಇಲ್ಲಿ ಹಚ್ಕೊಳ್ರಿ. ಪಾಸಿಟಿವ್ ಇದೆ, ನೆಗೆಟಿವ್ ಮಾಡೋಕ್ಕೆ ನಾಟ್ ಹಚ್ಕೋಬೇಕು. ಡಸ್ ಸಿ ಅನ್ನೋದು ನಿಮ್ಮ ಆನ್ಸರ್. ಹಿ ವರ್ಕ್ಸ್ ಇನ್ ಅ ಬ್ಯಾಂಕ್. ಹೌದಾ? ಕೆಲಸ ಮಾಡೋದು ಒಳ್ಳೆಯದೇ. ಹೌದಾ? ಇದು ಪಾಸಿಟಿವ್. ಓಕೆ, ಆಮೇಲೆ ಇದು ಪ್ರೆಸೆಂಟಲ್ಲಿದೆ. ಹಿ ಇದ್ದಲ್ಲಿ ನಾವೇನು ಮಾಡೋಣ, ಡಸನ್ನು ಹಚ್ಕೊಳ್ಳೋಣ. ಇದನ್ನು ನೆಗೆಟಿವ್ ಮಾಡೋಕ್ಕೆ ನಾಟ್ ಹಚ್ಕೋಬೇಕು. ಡಸಂಟ್ ಹಿ ಅನ್ನೋದು ನಿಮ್ಮ ಆನ್ಸರ್. ವಿ ಸಾ ಅ ಮೂವಿ. ಓಕೆ, ಇದು ಪಾಸ್ಟಲ್ಲಿದೆ. ಹೆಂಗೆ ಸರ್? ಏನಿದೆ ಅಲ್ಲ, ಅದು ಮೇನ್ ವರ್ಬ್. ಸಿ V1 ಆದರೆ ಸಾ V2, ಸಾ V3. ಓಕೆ, ಈ ಥರ ಸಾ ಇರೋದ್ರಿಂದ ಇದು ಪಾಸ್ಟಲ್ಲಿದೆ. V2 ಅಲ್ಲಿ ಇರೋದ್ರಿಂದ ಇದೇನಿದೆ, ಪಾಸ್ಟಲ್ಲಿದೆ. ಸೊ ಹಾಗಾಗಿ ಏನು ಮಾಡಿರಿ ಅಂತಂದರೆ, ಪಾಸ್ಟಲ್ಲಿದೆ ಅಂತಂದರೆ ಏನು ತೊಗೊಂಡೆ ನಾನು, ಡಿಡ್ ಅನ್ನು ತಗೊಳ್ರಿ ಅಂತ ಹೇಳಿದೆ. ಸೊ ನೀವೇನು ಮಾಡಿರಿ, ಡಿಡ್ ಅಂತ ಹಚ್ಕೊಳ್ರಿ. ಡಿಡ್ ಹಚ್ಕೊಂಡಾದ್ಮೇಲೆ ಇಲ್ಲಿ ಆಲ್ರೆಡಿ ಪಾಸಿಟಿವ್ ಇರೋದ್ರಿಂದ ನಾವು ನೆಗೆಟಿವ್ ಮಾಡೋಕ್ಕೆ ಡಿಡಂಟ್ ವಿ, ಇದು ನಿಮ್ಮ ಆನ್ಸರ್. ಓಕೆ, ಇಷ್ಟೇ. ನೀವು ಕೂಡ ಪ್ರಾಕ್ಟೀಸ್ ಮಾಡಿರಿ. ನಿಮಗೆ ಗೊತ್ತಾಗದೇ ಇದ್ದರೆ ಅದನ್ನು ಕಮೆಂಟ್ ಮಾಡಿರಿ, ಅದನ್ನು ತಿಳ್ಕೊಳ್ಳೋಣ. ಇನ್ನೂ ನಿಮಗೆ ತಿಳಿಲಿಲ್ಲ ಅಂದರೆ ಅದನ್ನು ಕಮೆಂಟ್ ಮಾಡಿರಿ, ಇನ್ನೂ ಒಂದು ಕ್ಲಾಸ್ ಮಾಡೋಣ. ಓಕೆ, ಇಷ್ಟು ನಿಮ್ಮ ಕ್ವೆಶನ್ ಟ್ಯಾಗ್. ಇದ್ರ ಮೇಲೆ ನಿಮಗೆ ಒಂದು ಕ್ವೆಶನ್ ಬರುತ್ತೆ. ಸೊ ಎಷ್ಟು ಈಸಿಯಾಗಿ, ಒಂದು ವೇಳೆ ಅವ್ನು ಹೆಲ್ಪಿಂಗ್ ವರ್ಕ್ ಕೊಟ್ಟೇ ಇಲ್ಲ ಆದರೂ ಈ ಥರ ಕ್ವೆಶನ್ ಮಾಡಿದ್ದಾರೆ ಅಂದರೆ ಈಸಿಯಾಗಿ ಬರಿಬೋದು. ಹೌದಾ? ಬರ್ಡ್ಸ್ ಫ್ಲೈ, ಆಮೇಲೆ ಸಿ ರೀಡ್ಸ್ ಅ ಲಾಟ್ ಅಂತ ಕೊಟ್ಟರೆ ಡಸಂಟ್ ಸಿ ಅಂತೇಳಿ ಬರಿಬೋದು. ಓಕೆ, ಮುಂದಿನ ವಿಡಿಯೋಲಿ ಮತ್ತೆ ನಾನು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬಗ್ಗೆ ಕ್ಲಾಸ್ ಮಾಡ್ತೀನಿ.